ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆದಮೇಲೆ ವ್ಲಾಗ್ ಆಗ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ಇವತ್ತು ನಾವು ಊರಿಗೆ ಹೊರಟಿದ್ದೀವಿ. ಸೊ ನಮ್ಮೂರು ಸಕಲೇಶಪುರ. ಸೊ ಸಕಲೇಶಪುರದ ಕಡೆ ಹೊರಟಿದ್ದೀವಿ. ಇವಾಗ ಯಾಕೆ ಊರಿಗೆ ಹೊರಟಿದ್ದೀವಿ, ಏನು ವಿಷಯ ಅನ್ನೋದನ್ನ ನಾನು ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ಸೊ ಅಲ್ಲಿವರೆಗೂ ಸ್ಕಿಪ್ ಮಾಡದೆ ನೋಡಿ. ಹಾಗೆಯೇ ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಎಂಡ್ವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತ ಈ ವಿಡಿಯೋನ ಮುಂದುವರ್ಸೋಣ ಬನ್ನಿ. ಆನ್ ದ ವೇ ಹೋಗುವಾಗ ವೆದರ್ ಫುಲ್ ಮೋಡ ಮೋಡ ಇತ್ತು. ಸೊ ಲೈಟಾಗಿ ಅವಾಗವಾಗ ಮಳೆ ಕೂಡ ಬರ್ತಾ ಇತ್ತು. ಸೊ ವೆದರ್ ಅಂತೂ ಸೂಪರ್ ಆಗಿತ್ತು. ಈ ವೆದರಲ್ಲಿ ನಮ್ಮೂರ ಕಡೆ ಹೋಗೋದು ಅಂದರೆ ಸಖತ್ತಾಗಿರುತ್ತೆ. ಸೊ ಫುಲ್ ಗ್ರೀನರಿ. ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ನಮ್ಮೂರಿಗೆ ಹೋಗಬೇಕು. ಸೊ ಫುಲ್ ಗ್ರೀನ್ ಇರುತ್ತೆ, ಫುಲ್ ಕ್ಲೌಡಿ ವೆದರು. ಸೊ ಲೈಟಾಗಿ ಮಳೆ ಬರ್ತಾ ಇದ್ದರೆ ರೋಡಲ್ಲಿ ಈ ಥರ ಜರ್ನಿ ಮಾಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ. ನಾನಂತೂ ತುಂಬ ಎಂಜಾಯ್ ಮಾಡ್ಕೊಂಡು ಹೋಗ್ತೀನಿ ಊರಿಗೆ. ಫೈನಲಿ ಮನೆಗೆ ಹೋಗಿ ರೀಚ್ ಆದ್ವಿ. ಮಳೆ ಬೇರೆ ಬಿಟ್ಟು ಬಿಟ್ಟು ಬಂದು ಆಗ್ತಾನೆ ನಿಂತಿತ್ತು. ಸೊ ತುಂಬ ಚೆನ್ನಾಗಿತ್ತು ವೆದರ್ ಕೂಡ. ಇನ್ನು ನನ್ನ ಹಸ್ಬೆಂಡು ನನ್ನನ್ನು ನನ್ನ ಮಗಳನ್ನೂ ಅಲ್ಲೇ ಊರಲ್ಲೇ ಬಿಟ್ಬಿಟ್ಟು ಅವರು ರಿಟರ್ನ್ ಅವಾಗಲೇ ಬಿಟ್ಟಿದ ತಕ್ಷಣವೇ ರಿಟರ್ನ್ ಬ್ಯಾಂಗ್ಳೂರಿಗೆ ಹೋದರು, ಏನೋ ಕೆಲಸ ಇತ್ತು ಅಂತ. ಹಾಗಾಗಿ 1 ವೀಕ್ ತನಕ ನಾವು ಇಲ್ಲೇ ಇರ್ತೀವಿ. 1 ವೀಕ್ ಆದಮೇಲೆ ಮತ್ತೆ ರಿಟರ್ನ್ ಅವರು ಜಾತ್ರೆಗೆ ಅಂತ ಬರ್ತಾರೆ. ಜಾತ್ರೆ ಮುಗಿಸ್ಕೊಂಡು ನಾವು ಮತ್ತೆ ಪುನಃ ಬ್ಯಾಂಗ್ಳೂರಿಗೆ ಒಟ್ಟಿಗೆ ಹೋಗ್ತೀವಿ. ಅಲ್ಲಿವರೆಗೂ ನಾನು ನನ್ನ ಮಗಳು 1 ವೀಕ್ ಊರಲ್ಲೇ ಆರಾಮಾಗಿ ಕಾಲ ಕಳಿಬಹುದು. ಅದಾದಮೇಲೆ ಸಂಜೆ ಹೊತ್ತಲ್ಲಿ ಒಂದು ಜೋರಾದಂಥ ಮಳೆ ಬಂತು. ಸೊ ಜೋರಾಗಿ ಅಂದರೆ ಸಿಕ್ಕಾಪಟ್ಟೆ ಜೋರಾಗಿ ಬಂತು. ತುಂಬ ಹೊತ್ತು ಮಳೆ ಬಂತು. ಸೊ ಅದೆಲ್ಲ ಆದಮೇಲೆ ನಮ್ಮ ಮಮ್ಮಿ ಒಂದು ಜಿಗಣೆ ಹಿಡ್ಕೊಂಬಂದಿದ್ರು. ಜಿಗಣೆ ಅಂದರೆ ಗೊತ್ತಲ್ವಾ, ಲೀಚ್ ಅಂತ ಹೇಳ್ತಾರೆ. ಲೀಚ್ ಗೊತ್ತಿರುತ್ತಲ್ವ, ಯಾರಿಗಾದ್ರೂ ಲೀಚ್ ನೋಡಿಲ್ಲ ಅಂದರೆ ಇಲ್ಲಿ ನೋಡ್ಕೊಳ್ಳಿ. ಸೊ ಒಂದು ಜಿಗಣೆ ಸಿಕ್ತು ಅಂತ ಹೇಳಿ ನನ್ನ ಮಗಳಿಗೆ ತೋರ್ಸಕ್ಕೆ ತೊಗೊಂಬಂದಿದ್ರು. ಸೊ ಅದನ್ನು ಒಂದು ಪೇಪರ್ ಮೇಲೆ ಇಟ್ಬಿಟ್ಟು ತೋರಿಸೋದಕ್ಕೆ ಅಂತ ಹೇಳಿ ನೋಡಿದ್ರೆ ಅದು ತುಂಬಾ ವೀಕ್ ಆಗಿರೋ ಥರ ಕಾಣಿಸ್ತಾ ಇತ್ತು. ಅಂದರೆ ನಾನು ನೋಡಿರೋ ಹಾಗೆ ಜಿಗಣೆ ತುಂಬ ಆ್ಯಕ್ಟಿವ್ ಆಗಿ ಓಡಾಡ್ತಾ ಇರುತ್ತೆ. ಸೊ ಇಲ್ಲಿ ಯಾಕೋ ಅದಷ್ಟು ಓಡಾಡ್ತಾ ಇಲ್ವಲ್ಲ, ವಿಡಿಯೋ ಮಾಡೋಕ್ಕೆ ಸರಿ ಹೋಗ್ತಾ ಇಲ್ಲ ಅಂತ ನಮ್ಮ ಮಮ್ಮಿ ಹೇಳಿದಾಗ ಅದನ್ನು ಮುಟ್ಟಿ ಎಬ್ಸೋಕ್ಕೆ ಟ್ರೈ ಮಾಡ್ತಾಯಿದ್ರು. ಆದರೂ ಕೂಡ ಅದಷ್ಟು ಓಡಾಡ್ತಾ ಇರಲಿಲ್ಲ ಅಂತ ಹೇಳಿಬಿಟ್ಟು ಅದನ್ನು ತೆಗೆದು ಅಲ್ಲಿಂದ ನೆಲದ ಮೇಲೆ ಬಿಟ್ಟರು. ಅಂದರೆ ಪೇಪರ್ ಮೇಲೆ ಇಂದಾಗ ನೆಲದ ಮೇಲೆ. ಸೊ ಆವಾಗ ಚುರುಕಾಯಿತು ನೋಡಿ. ಮೇ ಬಿ ಆ ಪೇಪರ್ ಶೀಟ್ ಮೇಲೆ ಅದಕ್ಕೆ ಓಡಾಡೋದಕ್ಕೆ ಅಷ್ಟು ಕಂಫರ್ಟ್ ಇರಲಿಲ್ಲ ಅನಿಸುತ್ತೆ. ಸೊ ನೆಲದ ಮೇಲೆ ಬಿಟ್ಟ ಮೇಲೆ ಅದು ನಾರ್ಮಲ್ ಆಗಿ ಓಡಾಡ್ತಾ ಇತ್ತು. ಸೊ ಹಾಗಾಗಿ ಈಸಿಯಾಗಿ ನಿಮಗೆ ತೋರಿಸ್ಬೇಕು ಅಂತ ಹೇಳಿಬಿಟ್ಟು ನಾನು ವಿಡಿಯೋ ಮಾಡಿಕೊಂಡೆ.
ಸೊ ಅಷ್ಟು ದೂರ ಜರ್ನಿ ಮಾಡಿ ಸ್ವಲ್ಪ ಟಯರ್ಡ್ ಆಗಿತ್ತು. ಹಾಗಾಗಿ ನಾನು ನನ್ನ ಮಗಳು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಹೇಳೋಷ್ಟ್ರೊಳಗೆ ಫುಲ್ ನೈಟ್ ಆಗ್ಬಿಟ್ಟಿತ್ತು. ಸೊ ಇನ್ನೇನು ನಮ್ಮ ಮಮ್ಮಿ ಎಲ್ಲ ಅಡುಗೆ ಮಾಡಿದ್ರು. ಸೊ ನಾನು ನನ್ನ ಮಗಳು ಮಮ್ಮಿ ಎಲ್ಲ ಊಟ ಮಾಡಿ ಹಾಗೆ ಮಲ್ಕೊಂಡ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಎಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.